ಆಶೀರ್ವಾದದಿಂದ ಈ ಕೊರೋನಾ ಅಲೆ ಕಡಿಮೆಯಾಗಿ ಜನ ನೆಮ್ಮದಿಯಿಂದ ಬದುಕು ಒಳ್ಳೆ ಕಾಲ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಇನ್ನೊಂದು ಪ್ರಮುಖ ವಿಷಯ, ತೇಜಸ್ವಿ ಸೂರ್ಯ ಅವರು ಭಾಳ ಕಷ್ಟಪಟ್ಟು ಅವರು ರಿಸ್ಕ್ ತಗೊಂಡು ಇವೇನು ಹಾಸಿಗೆ ಹಂಚೋದಲ್ಲಿ ಅವ್ಯವಹಾರ ನಡೀತಾ ಇದೆ, ಇದನ್ನು ಸರ್ಕಾರದ ಗಮನಕ್ಕೆ ತಂದರು. ನಾನು ವಿಧಾನಸೌಧದಲ್ಲಿ 1 ಗಂಟೆ ಕಾಲ ಅವರನ್ನೆಲ್ಲ ಕುಂಡಿಸ್ಕೊಂಡು ಮಾತನಾಡಿ ಬಿಗಿಯಾದ ಕ್ರಮವನ್ನು ತಗೊಂಡಿದ್ದೇನೆ. ತೇಜಸ್ವಿ ಸೂರ್ಯ ಅವರು ಮಾಡೋ ಒಳ್ಳೆಯ ಕೆಲಸಕ್ಕೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜಮೀರ್ ಅಹಮದ್ ಅಂತವರು ಹಗುರವಾಗಿ ಮಾತನಾಡ್ತಾರೆ, ನಾನು ಇನ್ನಾರು ನಿಲ್ಲಿಸಬೇಕು. ವಾಸ್ತವಿಕ ಸತ್ಯ ಸಂಗತಿಯನ್ನು ಬಯಲಿಗೆಳೆದಿದ್ದಾರೆ. ಅದೇ ಅಪರಾಧ ಅಂತ ಜಮೀರ್ ಅಹಮದ್ಗೆ ಅನಿಸ್ದಂಗೆ ಕಾಣುತ್ತೆ. ಇದು ಸರಿಯಲ್ಲ. ಇನ್ನಾದರೂ ಈ ರೀತಿ ಹಗುರವಾಗಿ ತೇಜಸ್ವಿ ಸೂರ್ಯ ಬಗ್ಗೆ ಮಾತನಾಡೋದು ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಅವ್ರು ಮಾಡಿರೋ ಒಳ್ಳೆಯ ಕೆಲಸಕ್ಕೆ ಮತ್ತೊಮ್ಮೆ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಕಡೆ ದಿನ ದಿನ ಕೇಸ್ ಜಾಸ್ತಿ ಆಗ್ತಿದೆ. ಮತ್ತೇನಾದ್ರು ಕಠಿಣ ರೂಲ್ಸ್ ಏನಾದ್ರು ಮಾಡ್ತೀರಾ? 12 ನಂತರ ಲಾಕ್ಡೌನ್ ಏನಾದ್ರು? ನಾಳೆ ಕುಂತ್ಕೊಂಡು ಚರ್ಚೆ ಮಾಡ್ತೀವಿ. ಈಗಲೂ ಈಗ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತೇನೆ. ಇನ್ನೂ ಬಿಗಿಯಾದ ಕ್ರಮ ತಗೊಳ್ಳೋದು ಅನಿವಾರ್ಯ ಆಗಿದೆ. ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾಳೆಯಲ್ಲಿ ತೀರ್ಮಾನ ಮಾಡಿ. ಈಗ ವಿಶೇಷ ಪೂಜೆ ಸಲ್ಲಿಸಿದ್ರೆ ತಾಯಿನ ಇಷ್ಟೇ ಪ್ರಾರ್ಥನೆ ಮಾಡಿದ್ದು, ಈ ಕೊರೋನಾದಿಂದ ಮುಕ್ತರಾಗಿ ದೇಶದ ಎಲ್ಲ ಜನ ನೆಮ್ಮದಿಯಿಂದ ಬದುಕುವಂಥ ಒಳ್ಳೆ ಕಾಲ ಬರಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ. ಜನತಾ ಕರ್ಫ್ಯೂನ ಯಾರೂ ಕೂಡ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ. ಹೌದಮ್ಮ, ಮಾಡ್ತಾ ಇಲ್ಲ. ನಾವು ಕೊಡುವಂಥ ಎಚ್ಚರಿಕೆಯನ್ನು ಪಾಲಿಸ್ತಾ ಇಲ್ಲ. ಹೀಗಾಗಿ ಲಾಕ್ಡೌನ್ ಅನಿವಾರ್ಯ ಆಗ್ಬೋದು. ಅದಕ್ಕೋಸ್ಕರ ಇನ್ನೂ ಹೆಚ್ಚು ಬಿಗಿ ಕ್ರಮವನ್ನು ತಗೊಳ್ಬಾರ್ದು ಅಂತಿದ್ದರೆ ಮಾಸ್ಕ್ ಹಾಕ್ಕೊಂಡು ಅಂತರವನ್ನು ಕಾಯ್ಕೊಂಡು ಸಹಕಾರವನ್ನು ಜನ ನೀಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಠಿಣವಾದ ಕ್ರಮ ಅನಿವಾರ್ಯ ಆಗುತ್ತೆ. ಅದು ನಾನು ಮಾಡ್ತೇನೆ. ಆಕ್ಸಿಜನ್ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಯುತ್ತೆ. ಸರ್, ಸಿಎಂ ಮನೆ ಹತ್ರ ಬರೋದು ಪ್ರಯತ್ನ ಮಾಡ್ತಾ ಇದ್ದೇನೆ, ಎಲ್ಲ ಪ್ರಯತ್ನ. ಸರ್, ಸಿಎಂ ಮನೆ ಹತ್ರ ಬರೋದು, ವಿಧಾನಸೌಧ ಹತ್ರ ಬರೋದು, ಇದೆಂತ ಹೊಸ ನೋಡವ, ಇದು ಸರಿಯಲ್ಲ. ಅವ್ರ ತೊಂದರೆ ಇರೋದು ನಿಜ. ಅದು ಗೊತ್ತಾದ ತಕ್ಷಣ ಕ್ರಮ ತಗೊತಾ ಇದ್ದೀನಿ. ಅದಕ್ಕೆ ವಿಧಾನಸೌಧ ಹತ್ರ CM ಮನೆ ಹತ್ರ ಬರುವಂಥ ಅಗತ್ಯ ಇಲ್ಲ. ಅವ್ರು ಯಾರಾದರೂ ಸುದ್ದಿ ಮುಟ್ಟಿದ ತಕ್ಷಣ ನಮ್ಮ ಅಧಿಕಾರಿಗಳು ಆ ಕಡೆ ಗಮನ ತಗೊಳ್ತಾರೆ. ನಾವು ಜನರ ಪರವಾಗಿ ಇರುವಂಥವ್ರು. ಆದ್ದರಿಂದ ಅವ್ರ ನೋವನ್ನು ತೋಡ್ಕೊಳ್ಳೋಕೆ ಬರುವಂಥ ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಈ ರೀತಿ ಮಾಡೋದ್ರ ಬದಲಿಗೆ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದರೆ ತಕ್ಷಣ ಇದ್ದದರಲ್ಲಿ ಎಲ್ಲಿ ಹಾಸಿಗೆ ಕೊಡ್ಸೋಕ್ಕೆ ಸಾಧ್ಯನೋ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅದನ್ನ ಈ ರೀತಿ ವಿಧಾನಸೌಧ ಮುಂದೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಬರೋದನ್ನು ನಿಲ್ಲಿಸಬೇಕು ಅಂತ ವಿನಂತಿ ಮಾಡ್ತೇವೆ. अस्सलामुअलैकुम। मैं डॉक्टर नौशाद मड़गी हॉस्पिटल नवबाग बीजापुर से। हमारा एक नया कोरोना वार्ड का यूनिट शुरू कर रहे हैं हम अपने हॉस्पिटल में। तो पहले से हमारा पीडियाट्रिक और गायनेक यूनिट चल रहा है कई सालों से। इसके अलावा हम लोग सेपरेट 20 बेड का कोरोना वार्ड शुरू किए हैं, जिसमें ऑक्सीजन फैसिलिटी और सारे मशीनरी भी फैसिलिटीज़ मिलेंगे। और इस वार्ड में हमारे 2 से 3 MD मेडिसिन फिजिशियंस भी आ रहे हैं। उनकी निगरानी में ये वार्ड चलता रहेगा। और यहाँ पे दूसरे हॉस्पिटल्स के कंपेयर में बिल्स भी बहुत वाजिब दाम में रहेंगे। और इसके साथ हमारे यहाँ कोरोना का वैक्सीनेशन सेंटर भी है। और हम लोगों से यही गुजारिश है, वैक्सीनेशन लगाएं, मास्क पहने, सैनिटाइज़र यूज़ करें और जितना हो सके उतना सोशल डिस्टेंसिंग मेंटेन करें और अपना ख्याल रखें। हर जगह जो आज का जो कोरोना का जो मारामारी चल रही है, हर जगह इसकी वजह से बेडों की कमी है, ऑक्सीजन की कमी है। इसे देखते हुए हम लोग एक नया अपने तरफ से एक सर्विस का एक कोशिश कर रहे हैं। और यहाँ पे एकदम कम दामों में कम कीमत के इसमें रखें, जो कि लोगों को ज़्यादा इसकी वजह से परेशानी भी ना हो और घबराहट भी ना हो। तो हम यही लोगों से गुजारिश है, जितना हो सके हमारे यहाँ लोग आएँ और हमारे सर्विसेज जो कि कोरोना की OPD सर्विस भी है और IPD एडमिशन सर्विसेज भी है, जितना हो सके हमारे सर्विसेज का फ़ायदा उठाएँ।